ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಸ್ಕೂಲ್ ಟೀಚರ್ ಸುಷ್ಮಿತಾ ಅವರನ್ನ ಸ್ಮಶಾನಕ್ಕೆ ಕರ್ಕೊಂಡು ಬಂದಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ನಾಮ್ಚಿನ್ ಗ್ಯಾಂಗ್ಸ್ಟರ್ ರಘು ಕೂಡ ಇದ್ದ. ಗ್ಯಾಂಗ್ಸ್ಟರ್ ರಘು, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಇನ್ಸ್ಪೆಕ್ಟರ್ ವಿಕ್ರಮ್ ಅವರೇ, ಯಾಕೆ ಇವನನ್ನ ಅರೆಸ್ಟ್ ಮಾಡ್ತಿಲ್ಲ? ನಿನಗಷ್ಟು ಅರ್ಥ ಆಗ್ಲಿಲ್ವಾ? ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತೆ ನಾನು ಜೊತೆ ಸೇರ್ಕೊಂಡಿದೀವಿ. ಈ ಪ್ರಪಂಚ ತುಂಬಾ ಭಯಾನಕ, ಕೆಟ್ಟದ್ದು ಮತ್ತೆ ಮೈಲಿಗೆ ಆಗಿದೆ. ಇದರಿಂದ ನನ್ನ ಕೈಗೆ ಕೆಸರು ಅಂಟಿದ್ರು ಕೂಡ ಏನ್ ತಾನೇ ಆಗುತ್ತೆ? ನಾನ್ ನಿಮ್ ಮೇಲೆ ನಂಬಿಕೆ ಇಟ್ಟಿದ್ದೆ ಇನ್ಸ್ಪೆಕ್ಟರ್ ವಿಕ್ರಮ್ ಅವರೇ. ಇದು ಅದೇ ಸ್ಮಶಾನ. ಇಲ್ಲಿ ಎಷ್ಟೊಂದು ಶೂಟ್ ಔಟ್ ಗಳಾಗಿದೆ. ನನ್ನ ಯಾರೆಲ್ಲ ತಡೆಯಕ್ ಪ್ರಯತ್ನ ಪಟ್ರು ಅವರೆಲ್ಲ ಇಲ್ಲೇ ಸತ್ತೋಗಿದ್ದಾರೆ. ನಿನಗೂ ಕೂಡ ಈಗ ಅದೇ ಗತಿ ಆಗುತ್ತೆ. ಮಿಗ್ದವ್ರಿಗೆಲ್ಲ ಆದಂಗೆ ಟೀಚರ್ ಅವರೇ. ವಿಕ್ರಮ್ ಅವರು ತಮ್ಮ ಗನ್ನನ್ನ ತಗೊಂಡು ಸುಷ್ಮಿತಾ ತಲೆಗೆ ಗುಂಡನ್ನ ಹಾರಿಸ್ತಾರೆ. ಸುಷ್ಮಿತಾ ಅವರು ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಮಾರನೇ ದಿನ ನ್ಯೂಸ್ ಪೇಪರ್ ಮತ್ತೆ ಟಿವಿ ನ್ಯೂಸ್ ಅಲ್ಲೂ ಕೂಡ ವಿಕ್ರಮ್ ಅವ್ರದೇ ಸುದ್ದಿಗಳು ಬರ್ತಾ ಇದ್ವು. ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ ಹೇಗಿತ್ತು ಅಂದ್ರೆ, ಎನ್ಕೌಂಟರ್ ಸ್ಪೆಷಲಿಸ್ಟ್ ವಿಕ್ರಮ್ ಅವರು ಸಾಯಿಸಿದ್ರು ಬಾಹುಬಲಿ ಡಾನ್ ಸುಷ್ಮಿತಾ ಅವರನ್ನ. ಟೀಚರ್ ಅಂತ ಹೇಳ್ಕೊಂಡು ದೇಶಕ್ಕೆ ವಿರುದ್ಧವಾಗಿರೋ ಕೆಲಸಗಳನ್ನ ಮಾಡ್ತಿದ್ರು ಅಂತ. ಸುಷ್ಮಿತಾ ಶವ ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಆ ಶವದ ಹತ್ರ ಒಬ್ಬ ವ್ಯಕ್ತಿ ಬರ್ತಾರೆ. ಅವನು ತನ್ನ ಒಂದ್ ಕಣ್ಣಿಗೆ ಪ್ಯಾಚ್ ಹಾಕಿದ್ದ, ಮತ್ತೆ ಅವನ್ ಒಂದ್ ಕೈಯಲ್ಲಿ ಸ್ಟಿಕ್ ಇತ್ತು. ಏನಾಯ್ತು ನಿನಗೆ? ಮತ್ ನೀನು ಎಲ್ಲಿ ಸತ್ತು ಹೋಗಿದ್ದು? ನಿನಗೆ ಏನಂತ ಆಯ್ತು? ನಿನ್ನ ಒಳ್ಳೆತನದಿಂದ ಸತ್ತು ಹೋಗಿದ್ಯಾ? ಇಲ್ಲ ಅಂದ್ರೆ ಈ ಕೆಟ್ಟ ಪ್ರಪಂಚ ನಿನ್ನ ಪ್ರಾಣನ ತಗೊಂಡ್ಬಿಡ್ತಾ? ಏನಾಯ್ತು ನಿನಗೆ? ಯಾರ್ ನಿನಗೆ ಗುಂಡ ಹಾರಿಸಿದ್ದು? ಯಾರಿಂತ ಹುಡುಗಿನ ಸಾಯಿಸಿದ್ದು? ಈ ಕೃತ್ಯ ಮಾಡಿದಂತಹ ಪಾಪಿ ಯಾರು? ನನಗೆ ಹೇಳು ಹೇಳು. ಅವನು ಸುಷ್ಮಿತಾ ತಲೆ ಮೇಲೆ ಕೈ ಇಡ್ತಾನೆ, ಯಾಕಂದ್ರೆ ಅವಳ ಜೊತೆ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ. ಅವನು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಅವನಿಗೆ ಎಲ್ಲಾನು ಗೊತ್ತಾಗುತ್ತೆ. ಸುಷ್ಮಿತಾ 12th ಕ್ಲಾಸ್ಗೆ ಅಕೌಂಟ್ಸ್ ಮತ್ತೆ ಫೈನಾನ್ಸ್ ಸಬ್ಜೆಕ್ಟ್ ನ ಹೇಳ್ತಾ ಇದ್ರು. ಅವ್ರ ಕ್ಲಾಸಲ್ಲಿ ನಮಿತಾ ಅನ್ನೋ ಒಬ್ಳು ಸ್ಟೂಡೆಂಟ್ ಇದ್ಲು. ಅವಳು ಬಂದು ಕೆಲವೇ ದಿನಗಳಲ್ಲಿ ತುಂಬಾನೇ ರಜಾ ಹಾಕ್ತಾ ಇದ್ಲು. ಸುಷ್ಮಿತಾ ನಮಿತಾನ ಕೇಳ್ತಾಳೆ, ನಮಿತಾ ಏನಾಗ್ತಿದೆ? ಈಗೀಗ ನೀನು ಪ್ರತಿ ವಾರ 3 ದಿನ ರಜಾ ಹಾಕ್ತಾ ಇದೀಯಾ? ಏನಾದ್ರೂ ಪ್ರಾಬ್ಲಮಾ? ಇಲ್ಲ ಮ್ಯಾಮ್, ಹಾಗೇನೂ ಇಲ್ಲ. ಈಗೀಗ ನಾನು ಸ್ವಲ್ಪ ಹುಷಾರ್ ತಪ್ತಾ ಇದ್ದೀನಿ, ಅದಕ್ಕೆ ರಜಾ ಹಾಕ್ತಾ ಇದ್ದೀನಿ. ಯಾಕೆ, ಏನಾಗ್ತಿದೆ ನಿನ್ಗೆ? ಅದು ಸ್ವಲ್ಪ ಕೋಲ್ಡ್ ಆಗ್ತಿದೆ ಮ್ಯಾಮ್. ಆದ್ರೆ ಈಗ ಬಿಸಿಲ್ಗಾಲಲ್ವಾ? ಸುಳ್ಳು ಹೇಳ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡು ಹೇಳು ನಮಿತಾ. ಮ್ಯಾಮ್ ಅದೇನಂದ್ರೆ, ನೋಡು ನಮಿತಾ, ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನೀನ್ ನನ್ನ ಹತ್ರ ಹೇಳ್ಕೋಬಹುದು. ನಾನ್ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಸರಿ ಮ್ಯಾಮ್. ಅವರಿಬ್ರು ಮಾತಾಡ್ತಿರುವಾಗ ಮ್ಯಾಥ್ಸ್ ಟೀಚರ್ ಸಲೋನಿ ಅವರು ಸುಷ್ಮಿತಾ ಅವ್ರ ಹತ್ರ ಬರ್ತಾರೆ. ಮತ್ತೆ ಸುಷ್ಮಿತಾ ನಮಿತಾಗ್ ಹೇಳ್ತಾರೆ, ಹೋಗು ಕ್ಲಾಸ್ಗೆ ಹೋಗು, ಆದ್ರೆ ಗಮನ ಇಡು, ಒಂದ್ ಕ್ಲಾಸು ಮಿಸ್ ಮಾಡಬಾರ್ದು. ನಮಿತಾ ಕ್ಲಾಸ್ಗೆ ಹೋಗ್ತಾಳೆ. ಸುಷ್ಮಿತಾ, ಬ್ರೇಕಲ್ಲಾದ್ರೂ ಸ್ಟೂಡೆಂಟ್ಗೆ ಪಾಠ ಹೇಳೋದನ್ನ ಬಿಡು, ಸ್ವಲ್ಪ ಆರಾಮಾಗಿರು. ನೀನಿಲ್ಲಿ ಟಿಫನ್ ತಿನ್ನಕ್ಕೆ ಮತ್ತೆ ಬಂದಿಯಾ? ನೀನ್ ಸ್ಟಾಫ್ ರೂಮ್ ಅಲ್ಲಿ ಹೋಗಿ ಟಿಫನ್ ತಿನ್ನು. ನನಗ್ ನಿನ್ ಜೊತೆ ಸೇರಿ ಟಿಫನ್ ತಿನ್ನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು, ಯಾಕಂದ್ರೆ ನನ್ನ ಆಫೀಸಲ್ಲಿ ಟಿವಿ ಇದೆ ಅಂತ. ಸರಿ, ಹಾಗಾದ್ರೆ ಟಿವಿ ನೋಡ್ತಾ ನೋಡ್ತಾ ಟಿಫನ್ ತಿನ್ನೋಣ. ಸುಷ್ಮಿತಾ ಟಿವಿ ಆನ್ ಮಾಡ್ತಾಳೆ ಮತ್ತೆ ನೋಡ್ತಾಳೆ, ಟಿವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಇನ್ಸ್ಪೆಕ್ಟರ್ ವಿಕ್ರಮ್ ಅವರ ಇಂಟರ್ವ್ಯೂ ಮಾಡ್ತಾ ಇದ್ಲು. ಇವತ್ತು ಇನ್ಸ್ಪೆಕ್ಟರ್ ವಿಕ್ರಮ್ ಅವರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಇವರು ಈ ಊರಲ್ಲಿ ಇರೋವರೆಗೂ ಈ ಊರಲ್ಲಿ ಗ್ಯಾಂಗ್ಸ್ಟರ್ ಮತ್ತೆ ಕಳ್ಳ ಕಾನೂನನ್ನ ಕೈಗೆ ತಗೊಳ್ಳೋ ವ್ಯಕ್ತಿಗಳನ್ನ ಅವರನ್ನ ಹಿಡಿದು ಮಟ್ಟ ಹಾಕ್ತಾರೆ ಅಂತ, ಮತ್ತೆ ತಪ್ಪು ಮಾಡಿರೋ ಅಪರಾಧಿಗಳನ್ನ ಸುಮ್ನೆ ಬಿಡಲ್ಲ. ಇವತ್ತು 20 ವರ್ಷದ ಗ್ಯಾಂಗ್ಸ್ಟರ್ ನ ಕೊಲೆಯಾಗಿದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಇದೇ ಸ್ಮಶಾನದಲ್ಲಿ ಆ ಗ್ಯಾಂಗ್ಸ್ಟರ್ ನ ಎನ್ಕೌಂಟರ್ ಮಾಡಿದ್ದಾರೆ. ಈಗ ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ನಮ್ ಜೊತೆ ಇದ್ದಾರೆ. ಇನ್ಸ್ಪೆಕ್ಟರ್ ವಿಕ್ರಮ್, ನೀವೇನ್ ಹೇಳ್ತೀರಾ ಗ್ಯಾಂಗ್ಸ್ಟರ್ ನ ಎನ್ಕೌಂಟರ್ ಮಾಡಿರೋ ವಿಷಯದ ಬಗ್ಗೆ? ನೋಡಿ, ಯಾರಾದ್ರೂ ಕಾನೂನ್ನ ಕೈ ತಗೊಂಡ್ರೆ ಅವ್ರಿಗೆ ಹೀಗೆ ಆಗುತ್ತೆ. ನಾನ್ ಇವ್ರನ್ನ ಅರೆಸ್ಟ್ ಮಾಡೋಣ ಅಂತ ಬಂದಿದ್ದು, ಆದ್ರೆ ತಿರುಗಿ ಅವರು ನನ್ ಮೇಲೆನೆ ಫೈರ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಆ ಕಾರಣಕ್ಕೆ ನಾನು ಅವ್ರನ್ನ ಸಾಯಿಸ್ಬೇಕಾಯ್ತು. ತುಂಬಾನೇ ಧನ್ಯವಾದಗಳು ಇನ್ಸ್ಪೆಕ್ಟರ್ ವಿಕ್ರಮ್ ಅವರೇ. ನಿಜ ಹೇಳ್ಬೇಕಂದ್ರೆ ನೀವ್ ಈ ಸಿಟಿಗೆ ಹೀರೋ ತರ. ಇದನ್ನೆಲ್ಲ ಕೇಳಿ ಸಲೋನಿ ಹೇಳ್ತಾಳೆ, ಸುಷ್ಮಿತಾ ಅವ್ರು ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ. ಇವರು ನಮ್ ಸಿಟಿಯಲ್ಲಿ ಇರೋವರೆಗೂ ನಾವ್ ಯಾವ್ದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಇವನು ಎಷ್ಟೊಂದು ಎನ್ಕೌಂಟರ್ ಮಾಡ್ತಾನೆ, ಇವನ್ಗೆ ಯಾರು ಏನು ಹೇಳೋದೇ ಇಲ್ವಾ? ಯಾರಾದ್ರೂ ಇವನ್ಗೆ ಕ್ವಶನ್ ಕೇಳಿದ್ರೆ ಇವನೇ ಹೀರೋ ಆಗ್ತಾನೆ. ಯಾರಾದ್ರೂ ಅವನ್ಗೆ ಸವಾಲ್ ಹಾಕ್ಬಾರ್ದಾ? ಇವನು ಯಾರನ್ನ ಎನ್ಕೌಂಟರ್ ಮಾಡ್ತಾನೋ ಅವರು ನಿಜವಾಗ್ಲೂ ಅಪರಾಧಿ ಆಗಿರ್ತಾರಾ? ಹೋಗ್ಲಿ ಬಿಡು, ಇದೆಲ್ಲ ನಮ್ಗೆ ಬೇಕು. ಬಾ, ಬ್ರೇಕ್ ಟೈಮ್ ಮುಗೀತು. ಸುಷ್ಮಿತಾ ಕ್ಲಾಸ್ ಹೋಗೋಕ್ಕಿಂತ ಮುಂಚೆನೆ
ಹ್ಯಾಂಡ್ ವಾಶ್ ಮಾಡಕ್ಕೆ ಹೋಗ್ತಾಳೆ. ವಾಶ್ರೂಮ್ ಹೋದ್ಮೇಲೆ ಅಲ್ಲಿ ನಮಿತಾ ಇರೋದನ್ನ ನೋಡ್ತಾಳೆ. ಸುಷ್ಮಿತಾ ನಮಿತಾ ಕೈಯನ್ನ ಹಿಡಿದಾಗ ತಕ್ಷಣ ನಮಿತಾ ಗನ್ನನ್ನ ತೆಗೆದು ಸುಷ್ಮಿತಾಗೆ ಗುರಿ ಇಡ್ತಾಳೆ. ಮುಟ್ಬೇಡ ನನ್ನ. ನಮಿತಾ, ನಾನು ನಿನ್ ಟೀಚರ್. ಮ್ಯಾಮ್, ನನ್ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ನೋಡ್ಲಿಲ್ಲ. ಪರವಾಗಿಲ್ಲ ನಮಿತಾ, ನನಗೆ ಹೇಳು ಏನಾಯ್ತು ಅಂತ. ಮತ್ತೆ ಈ ಗನ್ ನಿನಗೆ ಯಾರು ಕೊಟ್ರು? ಗ್ಯಾಂಗ್ಸ್ಟರ್ ರಘು ಮಕ್ಕಳನ್ನ ಕೂಡ್ ಹಾಕಿ ದುಡ್ಡು ಕೊಟ್ಟು ಅವರನ್ನ ಕೊಲೆ ಮಾಡಿಸ್ತಾನೆ. ನಾವು ಅದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ ತಂದೆ ತಾಯಿನ ಕೊಲೆ ಮಾಡ್ತೀನಿ ಅಂತ ನಮಗ್ ಹೆದರಿಸ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಮತ್ತೆ ಈ ಗನ್ ಪ್ರಿನ್ಸಿಪಾಲ್ ಅಶ್ವಿನಿ ಮೇಡಮ್ ಅವರನ್ನ ಶೂಟ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಚಿಂತೆ ಮಾಡ್ಬೇಡ, ನಾನ್ ನಿನಗೆ ಸಹಾಯ ಮಾಡ್ತೀನಿ, ಬಾ ನನ್ ಜೊತೆ. ಸುಷ್ಮಿತಾ ನಮಿತಾನ ಕರ್ಕೊಂಡು ಇನ್ಸ್ಪೆಕ್ಟರ್ ವಿಕ್ರಮ್ ಇರೋ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಬಂದು ಎಲ್ಲ ವಿಷಯವನ್ನ ಹೇಳ್ತಾಳೆ. ಇದನ್ನ ಕೇಳಿ ವಿಕ್ರಮ್ ಅವರು ಹೇಳ್ತಾರೆ, ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತೆ ಈ ವಿಷಯನೆಲ್ಲ ನಾವು ಸ್ಟೇಷನ್ ಅಲ್ಲೂ ಕೂಡ ಮಾತಾಡಬಾರ್ದು. ಇವತ್ ನಾವೆಲ್ಲ ಆ ಹಳೆ ಸ್ಮಶಾನ ಹತ್ರ ಭೇಟಿ ಆಗೋಣ. ಅಲ್ಲಿ ನಾವು ಆ ಗ್ಯಾಂಗ್ಸ್ಟರ್ ರಘುನ ಹೇಗ್ ಹಿಡಿಬೇಕು ಅಂತ ಪ್ಲಾನ್ ಮಾಡೋಣ. ಸುಷ್ಮಿತಾ ನಮಿತಾ ಸ್ಮಶಾನಕ್ಕೆ ಬರ್ತಾರೆ. ವಿಕ್ರಮ್ ಕೂಡ ಅಲ್ಲಿಗೆ ಬರ್ತಾರೆ. ನೀವು ಬಂದಿದ್ದು ಒಳ್ಳೇದಾಯ್ತು. ಸುಷ್ಮಿತಾ ಹೀಗ್ ಹೇಳೋ ಅಷ್ಟ್ರಲ್ಲಿ ಗ್ಯಾಂಗ್ಸ್ಟರ್ ರಘು ಹಿಂದೆಯಿಂದ ಸುಷ್ಮಿತಾ ತಲೆಗೆ ಕಬ್ಬಿಣದ ರಾಡ್ ಇಂದ ಹೊಡಿತಾನೆ. ಇದರಿಂದ ಅವಳು ಮೂರ್ಛೆ ಹೋಗ್ಬಿಡ್ತಾಳೆ. ವಿಕ್ರಮ್ ನಮಿತಾನ ಮನೆಯಲ್ಲಿ ಕೂಡ್ ಹಾಕ್ತಾನೆ. ಮತ್ತೆ ಸುಷ್ಮಿತಾನ ರಘು ಮತ್ತೆ ವಿಕ್ರಮ್ ಸೇರಿ ಕೊಲೆ ಮಾಡ್ತಾರೆ. ಈ ನಡೆದ ಘಟನೆ ಅಲ್ಲಿ ಬಂದಿರೋ ವ್ಯಕ್ತಿಗೆ ಎಲ್ಲಾನು ಅರ್ಥ ಆಗುತ್ತೆ. ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ. ಸುಷ್ಮಿತಾ 2 ಕಣ್ಗಳು ಓಪನ್ ಆಗುತ್ತೆ. ಅವಳ ದೇಹ ಭಯಾನಕವಾಗಿ ಬದಲಾಗಿರುತ್ತೆ. ಮತ್ತೆ ಅವಳ ತಲೆಗೆ ಗುಂಡು ಹಾಕಿರೋ ಕಲ್ಲೆ ಕೂಡ ಹಾಗೆ ಇರುತ್ತೆ. ಬಿಡೋದಿಲ್ಲ, ಯಾರನ್ನು ಕೂಡ ಬಿಡೋದಿಲ್ಲ. ವಿಕ್ರಮ್ ಮತ್ತೆ ರಘು ಪಾರ್ಟಿ ಮಾಡ್ತಾ ಇದ್ರು. ಮತ್ತೆ ಇಬ್ರು ಬಾಡಿ ಗಾರ್ಡ್ಸ್ ಮನೆ ಹೊರಗಡೆ ನಿಂತು ಕಾಯ್ತಾ ಇದ್ರು. ಆಗ ಅಲ್ಲಿ ಸುಷ್ಮಿತಾ ಆತ್ಮ ಬರುತ್ತೆ. ಮರದ ಹಿಂದ್ಗಡೆ ನಿಂತ್ಕೊಂಡು ಜೋರಾಗಿ ಕೂಗ್ತಾಳೆ, ಇಲ್ಲಿಂದ ಹೊರಟೋಗಿ, ನನ್ನ ಶತ್ರು ನಿಮ್ಮಿಬ್ಬರ ಬಾಸ್ ರಘು. ಏಯ್ ನೋಡು, ಯಾರೋ ಮರದ ಹಿಂದೆ ನಿಂತ್ಕೊಂಡು ನಮ್ಗೆ ಹೋಗೋದು ಕೇಳ್ತಾ ಇದಾರೆ. ಏಯ್ ಹುಡುಗಿ, ಹೋಗ್ತಾ ಇರು ಇಲ್ಲಿಂದ. ಇಲ್ಲ ಅಂದ್ರೆ ನಾವು ನಿನಗೆ ಏನ್ ಮಾಡ್ತೀವಿ ಅಂದ್ರೆ 20 ವರ್ಷದ ಮಕ್ಳಿಗೆ ಏನ್ ಮಾಡ್ತೀವೋ ಹಾಗೆ ಮಾಡ್ಬಿಡ್ತೀವಿ ನಿನಗೆ. ಹಾಗಾದ್ರೆ ನೀವು ಕೂಡ ಅವನ ಜೊತೆ ಸೇರಿ ಅಪರಾಧಗಳನ್ನ ಮಾಡ್ತೀರಾ? ಹಾ, ನಮಗೂ ದುಡ್ಡು ಸಿಗುತ್ತೆ ಮಕ್ಳ ಕೈಯಲ್ಲಿ ಕೊಲೆ ಮಾಡಿಸೋದಕ್ಕೆ. ಕೊಲೆ ಮಾಡೋದಕ್ಕೆ ಅವ್ರುಗಳು ಸಿಗಾಕೋತಾರೆ, ಮತ್ತೆ ನಾವುಗಳು ಆರಾಮಾಗಿರ್ತೀವಿ. ಸುಷ್ಮಿತಾ ಅವನ್ ತಲೆನ ಮುರಿದು ಹಾಕ್ಬಿಡ್ತಾಳೆ. ಇಲ್ಲ ಇಲ್ಲ, ಇದು ಹೇಗೆ? ಯಾರು ನೀನು? ನಾನ್ ರಘು ಅಣ್ಣನ ಜೊತೆ ಕೆಲಸ ಮಾಡಲ್ಲ. ನಾನ್ ಕೇವಲ ಏನ್ ಮಾಡೋದು ಅಂದ್ರೆ ಅವ್ರು ನಂಗೆ ಏನ್ ಹೇಳ್ತಾರೋ ಅಷ್ಟನ್ ಮಾತ್ರ. ಆ ಬಾಡಿ ಗಾರ್ಡ್ ಅಲ್ಲಿಂದ ಓಡ್ ಹೋಗಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಸುಷ್ಮಿತಾ ಅವನ್ ಕಾಲನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಅವನನ್ನ ಎಳ್ಕೊಂಡು ಹೋಗಿ ಮರಕ್ಕೆ ನೇಣ್ ಹಾಕ್ತಾಳೆ. ರಘು ಮತ್ತೆ ವಿಕ್ರಮ್ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ರಘು ವಿಕ್ರಮ್ಗೆ ಹೇಳ್ತಾನೆ, ನಿನಗೆ ಆಚೆಯಿಂದ ಏನಾದ್ರೂ ಶಬ್ದ ಬಂತಾ? ವಿಕ್ರಮ್ ಕುಡಿದ ನಶೆಯಲ್ಲಿ ರಘುಗೆ ಉತ್ತರ ಕೊಡ್ತಾನೆ, ಯಾವ ಶಬ್ದನೋ? ಏನ್ ಶಬ್ದನೋ? ನನಗೆ ಯಾವುದೇ ಶಬ್ದನೂ ಬಂದಿಲ್ಲಪ್ಪ. ನಿನಗೆ ಟೈಟ್ ಆಗಿದೆ ಈಗ. ಯಾರಿಗೆ ಟೈಟ್ ಆಗಿದೆ? ಏನ್ ಟೈಟು? ನಾನು ಈ ಸಿಟಿಯ ಹೀರೋ. ರಘು ಮನೆಯಿಂದ ಆಚೆ ಬಂದು ಏನ್ ನಡೀತಿದೆ ಅಂತ ನೋಡಕ್ ಬರ್ತಾನೆ. ಅವನು ಹೊರಗಡೆ ಬಂದು ನೋಡಿದಾಗ ಅವನಿಬ್ರು ಬಾಡಿ ಗಾರ್ಡ್ಸು ಸತ್ತು ಹೋಗಿದ್ದನ್ನ ನೋಡ್ತಾನೆ. ಯಾರದು? ಯಾರು ಮಾಡಿದ್ ಹೀಗೆ? ಆಚೆ ಬನ್ನಿ. ಬಂದೆ ನಾನು. ಸುಷ್ಮಿತಾ ಅವನ ತಲೆನ ದೇಹದಿಂದ ಬೇರೆ ಮಾಡ್ಬಿಡ್ತಾಳೆ. ವಿಕ್ರಮ್ ಒಳಗಡೆ ಒಬ್ನೇ ಕುತ್ಕೊಂಡಿದ್ದ. ಆಗ ಮನೆ ಬಾಗ್ಲು ಜೋರಾಗಿ ಹೊಡೆಯೋ ಶಬ್ದನ ವಿಕ್ರಮ್ಗೆ ಕೇಳಿಸುತ್ತೆ. ವಿಕ್ರಮ್ ಬಾಗ್ಲು ಓಪನ್ ಮಾಡಕ್ಕೆ ಹೋಗ್ತಾನೆ. ಯಾರಪ್ಪ ಅದು? ರಘು ನೀನಾ? ಆ ಬಾಗ್ಲು ಓಪನ್ ಮಾಡಿದ ತಕ್ಷಣ ರಘು ತಲೆ ಬಾಗ್ಲಲ್ಲಿ ನೇತಾಡ್ತಿರೋದನ್ನ ನೋಡ್ತಾನೆ. ಮತ್ತೆ ಹಿಂದ್ಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಏನಾಯ್ತು? ಯಾಕೆ ಹೆದರ್ಕೊಂಡೆ? ನೀನ್ ಈ ಸಿಟಿಗೆ ಹೀರೋ ಅಲ್ವಾ? ಮತ್ತೆ ನೀನ್ಯಾಕೆ ಹೆದರ್ಕೋತಾ ಇದೀಯಾ? ಎನ್ಕೌಂಟರ್ ಸ್ಪೆಷಲಿಸ್ಟ್. ನೀನು ನಿನ್ನ ನಾವು ಸಾಯಿಸಿದ್ವಲ್ಲ? ನಿನ್ನ ಸಾಯಿಸಕ್ಕೆ ನಾನು ಬರ್ಲೇಬೇಕಾಯ್ತು ವಿಕ್ರಮ್. ಈ ಸಿಟಿ ಜನರಿಗೆಲ್ಲ ನೀನೇನು ಅಂತ ಗೊತ್ತಾಗ್ಲೇಬೇಕು ವಿಕ್ರಮ್. ಸುಷ್ಮಿತಾ ವಿಕ್ರಮ್ ಅನ್ನ ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತಾಳೆ. ಆ ಮನೆಯಲ್ಲಿರೋ ನಮಿತಾನ ಅಲ್ಲಿಂದ ಕಾಪಾಡ್ತಾಳೆ. ಟೀಚರ್, ನನ್ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿನೇ ನೀವು ಸಾಯ್ಬೇಕಾಯ್ತು. ನಿನ್ನಿಂದ ನನ್ ಸಾವಾಗಿಲ್ಲ ನಮಿತಾ.
ಹೋಗು, ಇನ್ಮೇಲೆ ಈ ರೀತಿ ವ್ಯಕ್ತಿಗಳ ವಿರುದ್ಧ ಧ್ವನಿ ಮಾಡು. ಸುಷ್ಮಿತಾ ನಮಿತಾಗೆ ಸಹಾಯ ಮಾಡ್ತಾಳೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ.